ಏನಾಗಿದೆ ಇವತ್ತು ಇವತ್ತು ಒಂದು ಬಹಳ ಸ್ಯಾಡ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ. ಅಂದಾಜು 5:30 ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ಒಬ್ಬರು ಹುಡುಗಿ ಮತ್ತೆ ಒಬ್ಬರು ಹುಡುಗ ಮರ್ಡರ್ ಇಂದ ಇಬ್ರು ಸತ್ತಿದ್ದಾರೆ. ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಮತ್ತೆ ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಹುಡುಗಿನ ತಾಯಿ ಜೊತೆಗೆ ಕೂಡ ಅವರು ಮಾತಾಡಿದರೆ, ಮತ್ತೆ ಹುಡುಗಿ ತಾಯಿ ಅವಾಗ ಹುಡುಗಗೆ ಹೇಳಿದರೆ, ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ, ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ. ಇವತ್ತು ಇಬ್ಬರು ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ. ಮತ್ತೆ ಇದು ಇನ್ಸಿಡೆಂಟ್ ಆಗಿದೆ. ಏನಾಗಿದೆ ಸರ್? ಏನಾಗಿದೆ ಅಂದರೆ ಹುಡುಗ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ, ನಮ್ಮ ಸುಕ್ಕು ಟೀಮ್ ಬರ್ತಾ ಇದೆ. ಅಂದರೆ ಹೆಚ್ಚು ಕಮ್ಮಿ ಏನಾಗಿದೆ, ಅವರು ಹುಡುಗ ಆ ಹುಡುಗಿಗೆ ಇನ್ನೊಂದು ಸತಿ ನನ್ನ ಜೊತೆಗೆ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡಿದ್ದಾರೆ. ಆವಾಗ ಮತ್ತೆ ಮೊದಲು ಬಹುಶಃ ದಟ್ ಗರ್ಲ್ ಮಸ್ಟ್ ಹ್ಯಾವ್ ರಿಫ್ಯೂಸ್ ಆ್ಯಂಡ್ ಹಿ ಮಸ್ಟ್ ಅಪ್ಸೆಟ್ ಆಯಿತು, ನಾವು ಸುಸೈಡ್ ಮಾಡೋಣ. ಯಾಕಂದರೆ ಪಾಯ್ಸನ್ ಬಾಟಲ್ ಕೂಡ ಅವರು ತಂದಿದ್ದಾರೆ. ಸೊ ಫಸ್ಟ್ ಅದು ಪಾಯ್ಸನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ, ಆಮೇಲೆ ಮತ್ತೆ ಆ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ದಾರೆ. ಆ ಹುಡುಗಿ ಚಾಕುವಿಂದ ಸ್ಟ್ಯಾಪ್ ಮಾಡಿದ್ದಾರೆ. ಮರ್ಡರ್ ಮಾಡಿಕೊಂಡು ಮತ್ತೆ ಅವರು ಕೂಡ ಸುಸೈಡ್ ಮಾಡಿದ್ದಾರೆ. ಹುಡುಗ ಹೇಗೆ ಅವನು ಹ್ಯಾಂಗ್ ಮಾಡ್ಕೊಂಡಿದಾನ, ಹೇಗೆ ಆ ಹುಡುಗ ಹ್ಯಾಂಗ್ ಮಾಡ್ಕೊಂಡಿದಾನ ಅಥವಾ ಅವನು? ಇಲ್ಲ, ಅವರು ಕೂಡ ಚಾಕುವಿಂದ ಅವರು ಇಬ್ಬರು ಹಾಗೆ. ಸರಿಕೆ ನಮ್ಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ, ಇದು ಮದುವೆ ಸಲುವಾಗಿ ಇದು ಆಗಿದೆ. ಇಬ್ರು 1.5 years ಇಂದ ಇಬ್ರು ಪರಿಚಯ ಆಗಿದ್ದಾರೆ. ಮತ್ತೆ ಆವಾಗಿಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ, ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್, ಮತ್ತೆ ಆಮೇಲೆ ನನ್ನ ಹುಡುಗಿ ನಾನು ಕೊಡ್ತೀನಿ. ಇದು ಹುಡುಗಿನ ಚಿಕ್ಕಮ್ಮ ಮನೆ ಇದೆ. ಚಿಕ್ಕಮ್ಮ ಹುಡುಗಿ ಆವಾಗ ಮನೆಯಲ್ಲಿ ಯಾರು ಇಲ್ಲ. ಸೊ ಇಬ್ರು ಆ ಟೈಮ್ದಲ್ಲಿ ಬಂದಿದ್ದಾರೆ. ಮತ್ತೆ ಆ ಟೈಮ್ದಲ್ಲಿ ಇದು ಘಟನೆ ಆಗಿದೆ. ಹುಡುಗ ಅವರು ಗೆಲ್ಲೂರಿಂದ ಇದ್ದಾರೆ. ಹುಡುಗಿ ಇಲ್ಲಿ ಅವ್ರ ಮನೆ ಪೇಂಟರ್ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗ 29 years ಓಲ್ಡ್ ಇದೆ. 1.5 years ಹಿಂದೆಯಿಂದ. ಹುಡುಗಿ ಮೊದಲು ಸ್ಟಡಿ ಮಾಡ್ತಾ ಇದ್ರೆ, ಈಗ ಬಿಟ್ಟಿದ್ದಾರೆ. ಹುಡುಗಿ 18 years ಓಲ್ಡ್ ಇದ್ದಾರೆ. ಮೇಜರ್ ಅಥವಾ ಮೈನರ್? ಇಬ್ರು ಮೇಜರ್ ಇದ್ದಾರೆ. ಥ್ಯಾಂಕ್ ಯು.